ಆತ್ಮೀಯ ಸ್ನೇಹಿತರೆ, MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, SSLC ಸಮಾಜ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಮೊದಲ ಅಧ್ಯಾಯದ ವಿಡಿಯೋವನ್ನು ಈಗಾಗಲೇ ತಾವು ವೀಕ್ಷಿಸಿರುತ್ತೀರಿ. ಹಾಗೆಯೇ ಮುಂದಿನ ಅಧ್ಯಾಯವಾದಂತಹ ಭಾರತದಲ್ಲಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಎನ್ನುವಂಥ ಅಧ್ಯಾಯದ ವಿಡಿಯೋವನ್ನು ನಿಮಗಾಗಿ ತಂದಿದ್ದೇವೆ. ನಮ್ಮ ಈ ಒಂದು ಪ್ರಯತ್ನ ತಮಗೆ ಇಷ್ಟವಾದರೆ ದಯವಿಟ್ಟು ನಮ್ಮ MNS ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಿಮ್ಮ ಅಮೂಲ್ಯವಾದಂತಹ ಕಾಮೆಂಟ್ಗಳನ್ನು ನೀಡಿ. SSLC ಸಮಾಜ ವಿಜ್ಞಾನ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅಧ್ಯಾಯ 2 NCERTಯ ನೂತನ ಪಠ್ಯಕ್ರಮ ಆಧಾರಿತವಾಗಿದೆ. 16ನೇ ಶತಮಾನದಲ್ಲಿ ಭಾರತಕ್ಕೆ ಆಗಮಿಸಿದಂತಹ ಬ್ರಿಟಿಷರು ಕ್ರಮೇಣವಾಗಿ ತಮ್ಮ ಆಳ್ವಿಕೆಯನ್ನ ಭಾರತದಲ್ಲಿ ವಿಸ್ತರಿಸುತ್ತಾ ಹೋಗುತ್ತಾರೆ. ಅದಕ್ಕೆ ಪ್ರಮುಖವಾದಂತಹ ಘಟನಾವಳಿಗಳು 17ನೇ ಶತಮಾನದಲ್ಲಿ ಜರುಗುತ್ತವೆ. ಈ ವಿದ್ಯಮಾನಗಳಿಂದ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಅತ್ಯಂತ ಹೆಚ್ಚಾಯಿತು. ಹಾಗಾದರೆ ಬ್ರಿಟಿಷರು ಭಾರತದಲ್ಲಿ ಪ್ರಬಲರಾಗದಕ್ಕೆ ಕಾರಣವಾದಂತಹ ಅಂಶಗಳನ್ನು ಮೊದಲಿಗೆ ಗಮನಿಸುವುದಾದರೆ, ಬ್ರಿಟಿಷರು ಜಯಿಸಿದಂತಹ ಕರ್ನಾಟಕ ಯುದ್ಧಗಳ ಫಲ, ಅಂದರೆ ಫ್ರೆಂಚರೊಡನೆ ಕೈಗೊಂಡಂತಹ 3 ಕರ್ನಾಟಕ ಯುದ್ಧಗಳು ಮತ್ತು ಅವುಗಳಿಂದ ಜಯಿಸಿದಂತಹ ಫಲ ಭಾರತದಲ್ಲಿ ಬ್ರಿಟಿಷರ ಪ್ರಾಬಲ್ಯ ಹೆಚ್ಚಾಗಲಿಕ್ಕೆ ಒಂದು ಕಾರಣವಾಯಿತು. ಹಾಗೆಯೇ ಎರಡನೇದಾಗಿ ಸ್ಥಳೀಯ ರಾಜರ ಮೇಲೆ ನಡೆಸಿದಂತಹ 2 ಯುದ್ಧಗಳು, ಒಂದು ಪ್ಲಾಸಿ ಕದನ, ಮತ್ತೊಂದು ಬಕ್ಸಾರ್ ಕದನ. ಈ ಒಂದು ಯುದ್ಧಗಳಲ್ಲಿ ಜಯಿಸಿದ್ದರಿಂದ ಭಾರತದ ಅತ್ಯಂತ ಫಲವತ್ತಾದಂತಹ ರಾಜ್ಯಗಳಲ್ಲಿ ಒಂದಾದಂತಹ ಪಶ್ಚಿಮ ಬಂಗಾಳದ ಮೇಲೆ ಬ್ರಿಟಿಷರು ತಮ್ಮ ಅಧಿಪತ್ಯವನ್ನು ಸ್ಥಾಪನೆ ಮಾಡಿದ್ದು ಆಳ್ವಿಕೆಯ ವಿಸ್ತರಣೆಗೆ ಕಾರಣವಾದಂತಹ ಒಂದು ಅಂಶ. ಹಾಗೆಯೇ ಬ್ರಿಟಿಷರನ್ನು ಹೊರತುಪಡಿಸಿದರೆ ಫ್ರೆಂಚರು, ಡಚ್ಚರು, ಪೋರ್ಚುಗೀಸರು ಇವರೆಲ್ಲರ ಪ್ರಾಬಲ್ಯವನ್ನ ಭಾರತದಲ್ಲಿ ನಾಶ ಮಾಡಿದ್ದರ ಪರಿಣಾಮವಾಗಿ ಇವರ ಪ್ರಾಬಲ್ಯ ಕುಸಿತವಾಗಿ ಬ್ರಿಟಿಷರ ಪ್ರಾಬಲ್ಯ ಭಾರತದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಆಯಿತು. ಹೀಗಾಗಿ ಇನ್ನುಳಿದಂತಹ ಭಾಗಗಳಲ್ಲಿ ವಿಸ್ತರಣೆ ಮಾಡುವಂತಹ ಆಲೋಚನೆಯನ್ನ ಬ್ರಿಟಿಷರು ಮಾಡಿದರು. ಪೂರ್ವದಲ್ಲಿ ಬಂಗಾಳ ಹಾಗೆಯೇ ತಮಿಳುನಾಡಿನ ಭಾಗಗಳು ಈಗಾಗಲೇ ಬ್ರಿಟಿಷರ ಕೈವಶವಾಗಿದ್ದವು. ಇನ್ನುಳಿದಂತೆ ಪಶ್ಚಿಮ ಭಾಗ ಮತ್ತು ದಕ್ಷಿಣ ಭಾಗದಲ್ಲಿ ತಮ್ಮ ಒಂದು ಆಡಳಿತವನ್ನ ವಿಸ್ತರಣೆ ಮಾಡುವಂತಹ ಉದ್ದೇಶವನ್ನ ಬ್ರಿಟಿಷರು ಹೊಂದಿರ್ತಾರೆ. ಆದರೆ ಅಲ್ಲಿ ಸಾಮ್ರಾಜ್ಯದ ವಿಸ್ತರಣೆಗೆ ಅಡ್ಡಿಯಾದಂಥವರು ಮರಾಠರು, ಮೈಸೂರಿನ ಸುಲ್ತಾನರು ಮತ್ತು ಉತ್ತರ ಭಾಗದಲ್ಲಿ ಸಿಖ್ಖರು ಇವರ ಒಂದು ಆಳ್ವಿಕೆಯ ವಿಸ್ತರಣೆಗೆ ಅಡ್ಡಿಯಾಗಿರುವಂತಹ ಪ್ರಮುಖ ರಾಜರಾಗ್ತಾರೆ. ಆದರೂ ಸಹ ಬ್ರಿಟಿಷರು ಇವರೊಡನೆ ಆಂಗ್ಲೋ ಮರಾಠ ಯುದ್ಧಗಳು, ಆಂಗ್ಲೋ ಸಿಖ್ ಯುದ್ಧಗಳು ಮತ್ತು ಆಂಗ್ಲೋ ಮೈಸೂರು ಯುದ್ಧಗಳನ್ನು ಕೈಗೊಂಡು ಈ ಯುದ್ಧಗಳಲ್ಲಿ ಅಭೂತಪೂರ್ವ ಜಯವನ್ನು ಗಳಿಸುವುದರ ಮೂಲಕ ಭಾರತದ ಮೇಲೆ ಸಂಪೂರ್ಣ ಪ್ರಾಬಲ್ಯವನ್ನ ಸಾಧಿಸೋದಕ್ಕೆ ಆರಂಭವಾಗ್ತಾರೆ. ಅಲ್ಲದೆ ಇದರ ಜೊತೆಗೆ ಲಾರ್ಡ್ ವೆಲ್ಲೆಸ್ಲಿ ಮತ್ತು ಲಾರ್ಡ್ ಡಾಲ್ಹೌಸಿ ಎಂಬ ಗವರ್ನರ್ ಜನರಲ್ಗಳು 2 ಸಿದ್ಧಾಂತಗಳನ್ನ ಭಾರತೀಯ ರಾಜರ ಮೇಲೆ ಹೇರುವುದರ ಮೂಲಕ ಅನೇಕ ಸಾಮ್ರಾಜ್ಯಗಳನ್ನ ತಮ್ಮ ಒಂದು ವಿಲೀನಕ್ಕೆ ಒಳಪಡಿಸಿಕೊಳ್ತಾರೆ. ಅದರಲ್ಲಿ ಒಂದು ಸಹಾಯಕ ಸೈನ್ಯ ಪದ್ಧತಿ, ಮತ್ತೊಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಎನ್ನುವಂತಹ ನೀತಿಗಳನ್ನು ಜಾರಿಗೆ ತರುವುದರ ಮೂಲಕ ಸಣ್ಣ ಪುಟ್ಟ ಅನೇಕ ಸಂಸ್ಥಾನಗಳನ್ನ ಬ್ರಿಟಿಷರ ನೇರ ಆಳ್ವಿಕೆಗೆ ಒಳಪಡಿಸಿಕೊಳ್ತಾರೆ ಬ್ರಿಟಿಷರು. ಹೀಗಾಗಿ ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆ ಅನ್ನುವಂಥ ಅಧ್ಯಾಯದಲ್ಲಿ ಅವರಿಗೆ ಪ್ರಮುಖವಾಗಿ ಕಾರಣವಾದಂತಹ ಅಂಶಗಳು ಮತ್ತು ಆಗಿನ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಚರ್ಚಿಸೋಣ. ಇನ್ನು ಮುಂದೆ ಆಂಗ್ಲೋ ಮರಾಠ ಯುದ್ಧಗಳ ಬಗ್ಗೆ ಗಮನಿಸೋಣ. ಬ್ರಿಟಿಷರು ಮತ್ತು ಮರಾಠರ ನಡುವೆ 3 ಆಂಗ್ಲೋ ಮರಾಠ ಯುದ್ಧಗಳು ಜರುಗುತ್ತವೆ. ಅದರಲ್ಲಿ ಮೊದಲನೆಯದು ಮೊದಲ ಆಂಗ್ಲೋ ಮರಾಠ ಯುದ್ಧ, ನಡೆದ ವರ್ಷ 1175ರಿಂದ 1782. ಕಾರಣ, ಮರಾಠರು ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸಿಕೊಳ್ಳುವ ಸಲುವಾಗಿ ಮೊಘಲ್ ಅರಸನಾದಂತಹ 2ನೇ ಶಾ ಆಲಂನನ್ನು ದೆಹಲಿಯ ಸಿಂಹಾಸನದ ಮೇಲೆ ಕೂರಿಸಿ ಚಕ್ರವರ್ತಿ ಅಂತ ಘೋಷಣೆ ಮಾಡ್ತಾರೆ. ಈ 2ನೇ ಶಾ ಆಲಂ ಅನ್ನುವಂಥವನು ಈ ಹಿಂದೆ ಬಕ್ಸಾರ್ ಕದನದಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಸೋತಿರ್ತಾನೆ. ಹೀಗಾಗಿ ಬ್ರಿಟಿಷರಿಗೆ ಮರಾಠರು ಕೈಗೊಂಡಂತ ಈ ನಿರ್ಧಾರ ಸಹಜವಾಗಿ ಕೋಪಗೊಳ್ಳುವಂತೆ ಮಾಡುತ್ತೆ ಮತ್ತು ಅವರ ವಿರುದ್ಧವಾಗಿ ವೈರತ್ವ ಉಂಟಾಗಲಿಕ್ಕೆ ಕಾರಣವಾಯಿತು. ತಕ್ಷಣದ ಕಾರಣವನ್ನು ಗಮನಿಸುವುದಾದರೆ, ಮರಾಠರ ಪೇಶ್ವೆಯಾದಂತಹ ಮಾಧವರಾವ್ ತೀರಿಕೊಂಡಿರ್ತಾನೆ. ಆಗ ಮುಂದಿನ ಪೇಶ್ವೆಯ ಆಯ್ಕೆಯಲ್ಲಿ ರಘೋಬಾ ಮತ್ತು 2ನೇ ಮಾಧವರಾವ್ ನಡುವೆ ಪೈಪೋಟಿ ಇರುತ್ತೆ.
ಮರಾಠ ಒಕ್ಕೂಟದ ಇತರ ದೊರೆಗಳು ಸಹಜವಾಗಿಯೇ ಎರಡನೇ ಮಾಧವರಾವ್ನನ್ನ ಮುಂದಿನ ಪೇಶ್ವೆ ಅಂತ ಆಯ್ಕೆ ಮಾಡಿಕೊಳ್ತಾರೆ. ಇದರಿಂದ ಕೋಪಗೊಂಡಂತಹ ರಘೋಬ ಬ್ರಿಟಿಷರ ಸಹಾಯವನ್ನ ಕೋರ್ತಾನೆ. ಇದೇ ಸಂದರ್ಭವನ್ನು ನೋಡಿದಂತಹ ಬ್ರಿಟಿಷರು ರಘೋಬನಿಗೆ ಸಹಾಯ ಮಾಡುವುದರ ಮೂಲಕ ಮರಾಠರ ವಿರುದ್ಧವಾಗಿ 7 ವರ್ಷಗಳ ಕಾಲ ಸುದೀರ್ಘ ಯುದ್ಧವನ್ನ ಮಾಡ್ತಾರೆ. ಆರಂಭದಲ್ಲಿ ಜಯವನ್ನು ಗಳಿಸುವಂತ ಉತ್ಸುಕತೆಯಲ್ಲಿದ್ದಂತಹ ಮರಾಠರು ಕೊನೆಯದಾಗಿ ಸೋತು ಸಾಲ್ಭಾಯಿ ಒಪ್ಪಂದವನ್ನ ಮಾಡಿಕೊಳ್ತಾರೆ. ಪರಿಣಾಮಗಳನ್ನು ಗಮನಿಸುವುದಾದರೆ ಮರಾಠರು ಅಹಮದಾಬಾದ್ ಅನ್ನು ಬ್ರಿಟಿಷರಿಗೆ ಬಿಟ್ಟುಕೊಡಬೇಕಾಯಿತು. ಹಾಗೆಯೇ ಎರಡನೇ ಮಾಧವರಾವ್ನನ್ನ ಮತ್ತೆ ಬ್ರಿಟಿಷರು ಪೇಶ್ವೆಯಾಗಿ ನೇಮಕ ಮಾಡ್ತಾರೆ. ಎರಡನೇ ಆಂಗ್ಲೋ ಮರಾಠ ಯುದ್ಧ ನಡೆದಂತಹ ವರ್ಷ 1803 1805. ಈ ಯುದ್ಧಕ್ಕೆ ಬಹುಮುಖ್ಯವಾದಂತಹ ಕಾರಣ ಮರಾಠರ ಒಕ್ಕೂಟಗಳಲ್ಲಿದ್ದಂತಹ ಆಂತರಿಕ ಸಂಘರ್ಷ. ಅದರಲ್ಲೂ ಪ್ರಮುಖವಾಗಿ ಸಿಂಧಿಯಾ ಮನೆತನ ಮತ್ತು ಹೋಳ್ಕರ್ ಮನೆತನದ ನಡುವೆ ಇದ್ದಂತಹ ಆಂತರಿಕ ಭಿನ್ನಾಭಿಪ್ರಾಯಗಳು. ಹೀಗಿರುವಂತಹ ಸಂದರ್ಭದಲ್ಲಿ ಎರಡನೇ ಬಾಜಿರಾವ್ ಪೇಶ್ವೆ ಎನ್ನುವಂಥವನು ಈ ಒಂದು ಸಂಘರ್ಷವನ್ನ ಕೊನೆಗಾಣಿಸುವ ಸಲುವಾಗಿ ಬ್ರಿಟಿಷರ ಸಹಾಯವನ್ನ ಯಾಚಿಸ್ತಾನೆ. ತಕ್ಷಣದ ಕಾರಣವನ್ನು ಗಮನಿಸುವುದಾದರೆ ಬ್ರಿಟಿಷರ ಸಹಾಯವನ್ನು ಕೋರಿದಂತಹ ಬಾಜಿರಾವ್ ಪೇಶ್ವೆಯು ಬ್ರಿಟಿಷರೇ ಜಾರಿಗೆ ತಂದಂತಹ ಸಹಾಯಕ ಸೈನ್ಯ ಪದ್ಧತಿಯನ್ನ ಒಪ್ಪಿ ಸಹಿಯನ್ನ ಮಾಡಿರ್ತಾನೆ. ಇದು ಇತರ ಮರಾಠ ರಾಜರುಗಳಿಗೆ ಸಹಿಸದಾಗಿ ಆತನ ವಿರುದ್ಧವಾಗಿ ಯುದ್ಧವನ್ನ ಸಾರ್ತಾರೆ. ಇದೇ ಸಂದರ್ಭವನ್ನ ಕಾಯ್ತಾ ಇದ್ದಂತಹ ಬ್ರಿಟಿಷರು ಲಾರ್ಡ್ ವೆಲ್ಲೆಸ್ಲಿಯ ನೇತೃತ್ವದಲ್ಲಿ ಬಾಜಿರಾವ್ಗೆ ಸಹಾಯ ಮಾಡಿ ಮರಾಠ ಒಕ್ಕೂಟವನ್ನ ಸಂಪೂರ್ಣವಾಗಿ ಸೋಲಿಸ್ತಾರೆ. ಇದರಿಂದಾಗಿ ಪರಿಣಾಮಗಳು ಏನಾಗ್ತವೆ ಅಂದ್ರೆ, ವೆಲ್ಲೆಸ್ಲಿಯು ಅನೇಕ ಯುದ್ಧಗಳನ್ನು ಕೈಗೊಂಡು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅಪಾರ ನಷ್ಟವನ್ನು ಉಂಟು ಮಾಡಿರ್ತಾನೆ. ಈ ಒಂದು ಕಾರಣದಿಂದ ಈತ ಟೀಕೆಗೆ ಒಳಗಾಗಿ ವೆಲ್ಲೆಸ್ಲಿಯನ್ನ ಹುದ್ದೆಗೆ ರಾಜೀನಾಮೆ ನೀಡುವಂತೆ ಮಾಡಿ ಸ್ವದೇಶಕ್ಕೆ ಮರಳಿಸ್ತಾರೆ ಬ್ರಿಟಿಷರು. ಈ ಮೂಲಕವಾಗಿ ಬ್ರಿಟಿಷರು ಮತ್ತು ಮರಾಠರ ನಡುವೆ ನಡೀತಾ ಇದ್ದಂತಹ ಯುದ್ಧಗಳಿಗೆ ತಾತ್ಕಾಲಿಕವಾಗಿ ಶಾಂತಿ ನೆಲೆಸುವಂತಾಗುತ್ತೆ ಮರಾಠ ಪ್ರಾಂತ್ಯಗಳಲ್ಲಿ. ಇನ್ನೂ ಒಂದು ಯುದ್ಧವನ್ನೂ ಸಮೇತ ಬ್ರಿಟಿಷರು ಕೈಗೊಳ್ತಾರೆ. ಮುಂದೆ ಚರ್ಚಿಸೋಣ. ಮೂರನೇ ಆಂಗ್ಲೋ ಮರಾಠ ಯುದ್ಧ ನಡೆದಂತಹ ವರ್ಷ 1817 1818. ಕಾರಣ, ಎಲ್ಲಾ ಮರಾಠ ಒಕ್ಕೂಟದ ರಾಜರು ಬ್ರಿಟಿಷ್ ಮುಕ್ತ ಆಡಳಿತ ವ್ಯವಸ್ಥೆಯನ್ನ ಬಯಸ್ತಾ ಇರ್ತಾರೆ. ಹೀಗಾಗಿ ಅವರೆಲ್ಲರೂ ಬ್ರಿಟಿಷರ ವಿರುದ್ಧವಾಗಿ ದಂಗೆಯನ್ನ ಹೇಳ್ತಾರೆ. ಯುದ್ಧ ನಡೆದಂತಹ ರೀತಿಯನ್ನ ಗಮನಿಸುವುದಾದರೆ ಎರಡನೇ ಬಾಜಿರಾಯ, ಅಪ್ಪ ಸಾಹೇಬ, ಮಲ್ಹಾರ ರಾವ್ ಈ ಎಲ್ಲ ಒಕ್ಕೂಟಗಳ ದೊರೆಗಳು ಒಂದಾಗಿ ಬ್ರಿಟಿಷರ ವಿರುದ್ಧವಾಗಿ ದಂಗೆಯನ್ನ ಹೇಳ್ತಾರೆ. ಕೋರೆಗಾಂವ್ ಮತ್ತು ಅಷ್ಟಿ ಯುದ್ಧಗಳು ಅಂತ ಜರುಗ್ತವೆ. ಇದರಲ್ಲಿ ಬ್ರಿಟಿಷರ ವಿರುದ್ಧವಾಗಿ ಸಂಪೂರ್ಣ ಸೋಲನ್ನ ಅನುಭವಿಸ್ತಾರೆ. ಇದರ ಪರಿಣಾಮವಾಗಿ ಬ್ರಿಟಿಷರು ಬಾಜಿರಾಯನನ್ನ ಅಧಿಕಾರದಿಂದ ಕೆಳಗಿಳಿಸಿ ಛತ್ರಪತಿ ಶಿವಾಜಿಯ ವಂಶಸ್ಥನಾದಂತಹ ಪ್ರತಾಪ ಸಿಂಹನನ್ನು ತಮ್ಮ ಪ್ರತಿನಿಧಿಯಾಗಿ ನೇಮಿಸುವುದರ ಮೂಲಕ ಸಂಪೂರ್ಣ ಮರಾಠ ಪ್ರಾಂತ್ಯಗಳ ಆಳ್ವಿಕೆಯನ್ನು ವಹಿಸಿಕೊಳ್ತಾರೆ. ಆಂಗ್ಲೋ ಸಿಖ್ ಯುದ್ಧಗಳು ಉದ್ದೇಶ ಏನಾಗಿತ್ತು ಅಂದ್ರೆ, ಬ್ರಿಟಿಷರು ಪಂಜಾಬ್ ಮತ್ತು ಸಿಂಧ್ ಪ್ರಾಂತ್ಯಗಳ ಮೇಲೆ ತಮ್ಮ ಪ್ರಭಾವವನ್ನು ಹೆಚ್ಚಿಸಿಕೊಳ್ಳುವುದು ಬ್ರಿಟಿಷರು ಸಿಖ್ಖರೊಡನೆ ಮಾಡಿದಂಥ ಯುದ್ಧಗಳ ಪ್ರಮುಖ ಉದ್ದೇಶ. ತಕ್ಷಣದ ಕಾರಣವನ್ನು ಗಮನಿಸುವುದಾದರೆ, ಪಂಜಾಬಿನ ಪ್ರಸಿದ್ಧ ದೊರೆಯಾದಂತಹ ರಣಜಿತ್ ಸಿಂಗನು ಸಾವನ್ನ ಅಪ್ತಾನೆ. ಈ ಸಂದರ್ಭದಲ್ಲಿ ಅವನ ಸಾಮ್ರಾಜ್ಯದಲ್ಲಿ ಅರಾಜಕತೆ ಉಂಟಾಗುತ್ತೆ. ಇದರ ಲಾಭವನ್ನು ಪಡೆಯೋದಿಕ್ಕೆ ಬ್ರಿಟಿಷರು ಪ್ರಯತ್ನಿಸುತ್ತಾರೆ. ಬ್ರಿಟಿಷರ ದುರುದ್ದೇಶವನ್ನ ಅರಿತಂತಹ ಅಲ್ಲಿಯ ಸ್ಥಳೀಯ ರಾಜರಾದಂತಹ ಎಲ್ಲಾ ಸಮುದಾಯಗಳಿಗೂ ಸೇರಿದಂತಹ ಸಿಖ್ಖರು, ಹಿಂದೂಗಳು ಮತ್ತು ಮುಸಲ್ಮಾನರು ಒಗ್ಗಟ್ಟಾಗಿ ಯುದ್ಧವನ್ನ ಸಾರುವುದರ ಮೂಲಕ ಬ್ರಿಟಿಷರನ್ನ ಸೋಲಿಸಬೇಕು ಅನ್ನುವಂತ ಮಹತ್ವಾಕಾಂಕ್ಷೆಯನ್ನ ಹೊಂದಿರ್ತಾರೆ. ಆದರೆ ಪರಿಣಾಮ ಏನಾಗುತ್ತೆ ಆಂಗ್ಲೋ ಸಿಖ್ ಯುದ್ಧಗಳದು ಅಂತ ಗಮನಿಸುವುದಾದರೆ, ಕೆಲವು ಸ್ಥಳೀಯ ದೇಶದ್ರೋಹಿ ನಾಯಕರ ಕುತಂತ್ರದಿಂದ ಸಿಖ್ ಸೇನೆ ಏನಿರುತ್ತೆ, ಒಕ್ಕೂಟದ ಸೇನೆ, ಬ್ರಿಟಿಷರ ಎದುರಿಗೆ ಹೀನಾಯ ಸೋಲನ್ನ ಅನುಭವಿಸುತ್ತೆ. ಅಷ್ಟೇ ಅಲ್ಲದೆ 1846ರಲ್ಲಿ ಲಾಹೋರ್ ಒಪ್ಪಂದವನ್ನ ಬ್ರಿಟಿಷರೊಡನೆ ಮಾಡಿಕೊಳ್ತಾರೆ ಸಿಖ್ ಒಕ್ಕೂಟ. ಇದರಿಂದ ಬ್ರಿಟಿಷರು ಪಂಜಾಬ್ ರಾಜ್ಯದ ಮೇಲೆ ಸಂಪೂರ್ಣ ಸ್ವಾಮ್ಯವನ್ನು ಸಾಧಿಸುವುದರ ಜೊತೆಗೆ ಅಲ್ಲಿಯ ಆಡಳಿತವನ್ನ ನೋಡಿಕೊಳ್ಳುವ ಸಲುವಾಗಿ ತಮ್ಮದೇ ಪ್ರೆಸಿಡೆಂಟನನ್ನ ನೇಮಿಸ್ತಾರೆ. ಹೀಗೆ ಬ್ರಿಟಿಷರು ಮರಾಠ ಪ್ರಾಂತ್ಯಗಳು
ಮತ್ತು ಪಂಜಾಬ್ ಪ್ರಾಂತ್ಯದ ಮೇಲೆ ತಮ್ಮ ಒಂದು ಆಳ್ವಿಕೆಯ ವಿಸ್ತರಣೆಯನ್ನ ಮಾಡ್ತಾರೆ. ಬ್ರಿಟಿಷ್ ಆಳ್ವಿಕೆಯ ವಿಸ್ತರಣೆಗಾಗಿ ಭಾರತದಲ್ಲಿ ಜಾರಿಗೆ ತಂದಂತಹ 2 ಮಹತ್ವಾಕಾಂಕ್ಷಿ ಪದ್ಧತಿಗಳನ್ನು ಗಮನಿಸುವುದಾದರೆ, ಮೊದಲನೆಯದು ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತಂದ ಸಹಾಯಕ ಸೈನ್ಯ ಪದ್ಧತಿ. ಈ ಒಂದು ಸಹಾಯಕ ಸೈನ್ಯ ಪದ್ಧತಿ ಜಾರಿಗೆ ಬಂದ ವರ್ಷ 1798. ಇದು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಮತ್ತು ಭಾರತೀಯ ರಾಜರ ನಡುವಿನ ಒಂದು ಒಪ್ಪಂದವಾಗಿತ್ತು. ಏನಿದು ಸಹಾಯಕ ಸೈನ್ಯ ಪದ್ಧತಿ ಅನ್ನುವಂಥದ್ದನ್ನು ಗಮನಿಸುವುದಾದರೆ ಪ್ರಮುಖ ನಿಬಂಧನೆಗಳನ್ನ ನೋಡೋಣ. ಒಂದನೆಯದು, ಭಾರತೀಯ ರಾಜರು ಬ್ರಿಟಿಷರ ಸೇನಾ ತುಕಡಿಯನ್ನ ತಮ್ಮ ರಾಜ್ಯದಲ್ಲಿ ಇರಿಸಿಕೊಳ್ಳಬೇಕು. ಅಂದ್ರೆ ಬ್ರಿಟಿಷರ ಸೈನ್ಯವನ್ನ ಭಾರತೀಯ ರಾಜರು ನೋಡಿಕೊಳ್ಳಬೇಕಾಗಿತ್ತು ತಮ್ಮ ಒಂದು ಸಾಮ್ರಾಜ್ಯದಲ್ಲಿ ಇಟ್ಟುಕೊಳ್ಳುವ ಮೂಲಕ. ಇನ್ನು ಆ ಸೇನೆಯ ಸಂಪೂರ್ಣ ವೆಚ್ಚವನ್ನು ಸ್ಥಳೀಯ ರಾಜರೇ ಭರಿಸಬೇಕು. ಯಾವ ರಾಜ ಆ ಸೈನ್ಯವನ್ನು ನೋಡ್ಕೊಳ್ತಾ ಇರ್ತಾನೋ ಅದರ ಸಂಪೂರ್ಣ ಸಂಬಳವನ್ನು ನೀಡುವುದಾಗಿರ್ಬೋದು, ಅವರ ಖರ್ಚು ವೆಚ್ಚವನ್ನು ಅವನೇ ನೋಡಿಕೊಳ್ಳಬೇಕಾಗಿತ್ತು. ಇನ್ನು ರಾಜನ ಆಸ್ಥಾನದಲ್ಲಿ ಬ್ರಿಟಿಷ್ ಪ್ರೆಸಿಡೆಂಟ್ ಅನ್ನ, ಭಾರತೀಯರ ರಾಜರ ಆಸ್ಥಾನದಲ್ಲಿ ಬ್ರಿಟಿಷ್ ಪ್ರೆಸಿಡೆಂಟ್ ಅನ್ನ ಬ್ರಿಟಿಷರೇ ನೇಮಿಸುತ್ತಿದ್ದರು. ಇನ್ನು ಸ್ಥಳೀಯ ರಾಜರು ಯಾವುದೇ ಯುದ್ಧ ಅಥವಾ ಒಪ್ಪಂದವನ್ನ ಯಾರೊಡನೆಯೇ ಮಾಡಿಕೊಳ್ಳಬೇಕಾದರೆ ಬ್ರಿಟಿಷ್ ಗವರ್ನರ್ ಜನರಲ್ನ ಅನುಮತಿ ಅತ್ಯಗತ್ಯವಾಗಿತ್ತು. ಹೀಗೆ ಭಾರತೀಯ ರಾಜರ ಶಕ್ತಿಯನ್ನು ಗುಂದಿಸುವ ಸಲುವಾಗಿ ಈ ಒಂದು ಪದ್ಧತಿಯನ್ನ ಲಾರ್ಡ್ ವೆಲ್ಲೆಸ್ಲಿ ಜಾರಿಗೆ ತರ್ತಾನೆ. ಇದರ ಪರಿಣಾಮದಿಂದ ಭಾರತೀಯ ರಾಜರು ತೀವ್ರ ಆರ್ಥಿಕ ಶೋಷಣೆಗೆ ಒಳಗಾದರು. ಈ ಒಪ್ಪಂದಕ್ಕೆ ಹೈದರಾಬಾದ್ ಸಂಸ್ಥಾನ, ಮೈಸೂರು ಸಂಸ್ಥಾನ, ಔಧ್ ಸಂಸ್ಥಾನ, ಮರಾಠ ಸಂಸ್ಥಾನ, ಆರ್ಕಾಟ್, ಗ್ವಾಲಿಯರ್ ಸಂಸ್ಥಾನಗಳು ಸಹಿ ಹಾಕಿದವು. ಹೀಗೆ ಭಾರತದ ಸಾಮ್ರಾಜ್ಯಗಳ ಮೇಲೆ ಕೆಲವು ಕ್ಲಿಷ್ಟಕರವಾದಂತಹ ಪದ್ಧತಿಗಳನ್ನು ಜಾರಿಗೆ ತರುವುದರ ಮೂಲಕ ರಾಜರ ಶಕ್ತಿ ಸಾಮರ್ಥ್ಯವನ್ನೂ ಕುಂದಿಸಿದರು. ಹಾಗೆಯೇ ಬ್ರಿಟಿಷರು ತಮ್ಮ ಪ್ರಾಬಲ್ಯವನ್ನು ಯಾವುದೇ ಖರ್ಚಿಲ್ಲದೆ ಹೆಚ್ಚಿಸಿಕೊಳ್ಳುತ್ತಾ ಬರ್ತಾರೆ. ಇನ್ನೊಂದು ಸಿದ್ಧಾಂತವನ್ನು ಗಮನಿಸುವುದಾದರೆ ಡಾಲ್ ಹೌಸಿ ಜಾರಿಗೆ ತಂದಂತಹ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಿದ್ಧಾಂತ ಜಾರಿಗೆ ಬಂದ ವರ್ಷ 1848. ಇದರ ಉದ್ದೇಶ ಸಂಪೂರ್ಣ ಭಾರತವನ್ನು ಬ್ರಿಟಿಷರ ಆಡಳಿತಕ್ಕೆ ಒಳಪಡಿಸುವುದು. ಏನಿದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಿದ್ಧಾಂತ ಅಂತ ಗಮನಿಸುವುದಾದರೆ, ಯಾವ ಭಾರತೀಯ ರಾಜನಿಗೆ ಗಂಡು ಸಂತಾನ ಇರುವುದಿಲ್ಲವೋ ಅಥವಾ ಗಂಡು ಮಕ್ಕಳಿರುವುದಿಲ್ಲವೋ ಆ ರಾಜನ ಮರಣಾನಂತರ ಅವನು ಪಡೆದಿರುವಂತಹ ದತ್ತು ಮಕ್ಕಳಿಗೆ ರಾಜ್ಯವಾಳುವಂತ ಹಕ್ಕಿಲ್ಲ. ಅಂದರೆ ಆ ಒಂದು ಸಾಮ್ರಾಜ್ಯದ ಮೇಲೆ ಆ ರಾಜ ಮರಣವನ್ನ ಅಪ್ಪಿದ ಮೇಲೆ ಆ ಒಂದು ಸಾಮ್ರಾಜ್ಯವನ್ನ ಬ್ರಿಟಿಷರಿಗೆ ಬಿಟ್ಟು ಕೊಡಬೇಕಾಗಿತ್ತು ಅಥವಾ ನೇರ ಆಡಳಿತಕ್ಕೆ ಒಳಪಡಿಸಬೇಕಿತ್ತು. ಅಂತಹ ರಾಜ್ಯಗಳು ಬ್ರಿಟಿಷ್ ಸಾಮ್ರಾಜ್ಯದಲ್ಲಿ ವಿಲೀನಗೊಳಿಸುವಂತ ಉದ್ದೇಶದಿಂದ ಲಾರ್ಡ್ ಡಾಲ್ ಹೌಸಿ ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಿದ್ಧಾಂತವನ್ನು ಜಾರಿಗೆ ತಳ್ತಾನೆ. ಈ ನೀತಿಯಿಂದ ಸತಾರಾ, ಜೈಪುರ್, ಸಂಬಲ್ಪುರ್, ಉದಯ್ಪುರ್, ಝಾನ್ಸಿ ಮತ್ತು ನಾಗ್ಪುರ್ ಸಂಸ್ಥಾನಗಳು ನೇರವಾಗಿ ಬ್ರಿಟಿಷರ ಕೈವಶವಾಗ್ತವೆ. ಅಂದ್ರೆ ಈ ಎಲ್ಲ ರಾಜರಿಗೂ ಗಂಡು ಸಂತಾನ ಇಲ್ಲದೆ ಇರುವ ಕಾರಣಕ್ಕೆ ಈ ಒಂದು ಸಾಮ್ರಾಜ್ಯಗಳನ್ನು ತಮ್ಮ ಮಕ್ಕಳಿಗೆ ವಶಪಡಿಸಿಕೊಳ್ತಾರೆ. ಝಾನ್ಸಿಯನ್ನು ಗಮನಿಸುವುದಾದರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯು ಸಮೇತ ದತ್ತು ಮಗನನ್ನು ಪಡೆದಿದ್ದರಿಂದ ಬ್ರಿಟಿಷರೊಡನೆ ಹೋರಾಡಿ ವೀರ ಮರಣವನ್ನು ಅಪ್ಪುವುದರ ಮೂಲಕ ತನ್ನ ಸಾಮ್ರಾಜ್ಯ ಬ್ರಿಟಿಷರ ಕೈವಶವಾಗುವುದಕ್ಕೆ ಈ ಒಂದು ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಸಿದ್ಧಾಂತವೇ ಕಾರಣವಾಗಿತ್ತು. ಆತ್ಮೀಯ ವಿದ್ಯಾರ್ಥಿಗಳೇ, ಈ ಒಂದು ಅಧ್ಯಾಯದಲ್ಲಿ ಈ 2 ಪದ್ಧತಿಗಳನ್ನು ವಿಶೇಷವಾಗಿ ಅಧ್ಯಯನ ಮಾಡಿ ಪರೀಕ್ಷಾ ದೃಷ್ಟಿಯಿಂದ ಹೆಚ್ಚು ಅಂಕ ಗಳಿಸಲಿಕ್ಕೆ ಅನುಕೂಲ. ಸ್ನೇಹಿತರೆ, ನಮ್ಮ ಈ ಒಂದು ಪ್ರಯತ್ನ ತಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ MNS ಅಕಾಡೆಮಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ. ಮುಂದಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಅಧ್ಯಾಯದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು. ನಮಸ್ಕಾರ.